ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಸಕ್ಕರೆ ನಾಡಿನಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾಡಿನ ಜಾನಪದ ತಜ್ಞ ಸಾಹಿತಿ, ಹಲವು ಮಜ್ಜಲುಗಳಲ್ಲಿ ಕಾವ್ಯ ಕೃಷಿ ಮಾಡಿರುವಂತಹ ನಮ್ಮೆಲ್ಲರ ಹಿರಿಯ ಸಾಹಿತಿ, ಪಾರದರ್ಶಕತೆಗೆ ಮತ್ತೊಂದು ಹೆಸರು ಅಂದರೆ ಅದು ಗೋರು ಚೆನ್ನಬಸಪ್ಪನವರು. ಕನ್ನಡ ಸಾಹಿತ್ಯ ಪರಿಷತ್ತು ಗೋರು ಚೆನ್ನಬಸಪ್ಪನವರನ್ನು ಆಯ್ಕೆ ಮಾಡುವ ಮೂಲಕ ತನ್ನನ್ನು ತಾನು ಗೌರವಿಸಿಕೊಂಡಿದೆ. ಇಡೀ ನಾಡು ಅವರ ಆಯ್ಕೆಯನ್ನು ಸ್ವಾಗತ ಮಾಡಿದೆ. ಇದು ಅತ್ಯಂತ ಸಂತಸದ ವಿಚಾರ ಅನ್ನುವಂಥದ್ದು. ವೀಕ್ಷಕರೇ, ಅವರ ಬೆಂಗಳೂರು ನಿವಾಸದಲ್ಲಿ ಗುರುಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಸಕ್ಕರೆ ನಾಡಿನ ಸಮಸ್ತ ಜನರ ಪರವಾಗಿ, ನಾಡಿನ ಜನರ ಪರವಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳು, ಮೊದಲನೇದಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇಡೀ ಕನ್ನಡ ನಾಡು ಗುರುಗಳ ನಿಮ್ಮನ್ನು ಆಯ್ಕೆ ಮಾಡಿದೆ. ಯಾಕೆಂತ ಹೇಳಿದ್ರೆ, ಕೆಲವು ಆಯ್ಕೆಗಳು ಮಾಡಿದಾಗ ಪರ ವಿರೋಧಗಳ ಚರ್ಚೆ ಆಗುತ್ತೆ ಗುರುಗಳೇ. ಆದರೆ ನಿಮ್ಮ ಆಯ್ಕೆ ಬಂದಾಗ ಇಡೀ ಕನ್ನಡ ನಾಡು ಒಕ್ಕೊರಲಿಂದ ನಿಮ್ಮ ಆಯ್ಕೆನ ಸ್ವಾಗತ ಮಾಡ್ತಾರೆ ಗುರುಗಳೇ. ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಗುರುಗಳೇ? ಏನು ನನ್ನ ಪ್ರತಿಕ್ರಿಯೆ, ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆ ಅಂದರೆ ಒಂದು ಸರ್ವೋನ್ನತವಾದಂತಹ ಒಂದು ಸ್ಥಾನ, ಒಂದು ಗೌರವದ ಸ್ಥಾನ. ಸಹಜವಾಗಿ ಇಂಥ ಒಂದು ಸ್ಥಾನ ದೊರಕುತ್ತೆ ಅನ್ನೋದು ಸಹಜವಾದ ಸಂತೋಷ. ಆದರೆ ನನ್ನ ವಯಸ್ಸಿನ ದೃಷ್ಟಿ ನೋಡಿದರೆ ನನಗೆ ಇದೊಂದು ಸಂಕೋಚ. ಆದರೂ ನಾಡನಾದ್ಯಂತ ಇರುವಂಥ ಅಭಿಮಾನಿಗಳು ಸಹಜವಾಗಿ ಸ್ವಾಗತಿಸಿದ್ದಾರೆ. ನಾನು ಇದುವರೆಗೆ ನನ್ನ ಬದುಕಿನಲ್ಲಿ ನಾನು ಸಂಪಾದಿಸಿದಂಥದ್ದು ಜನರ ಅಭಿಮಾನ. ಆ ಅಭಿಮಾನ ಇವತ್ತು ವ್ಯಕ್ತವಾಗಿದೆ ಅಂತ ನನಗೆ ಅನ್ನಿಸ್ತದೆ. ಅಧ್ಯಾಪಕ ವೃತ್ತಿಯಿಂದ ಗುರುಗಳೇ ನಿಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಆಗುತ್ತೆ. ಅಧ್ಯಾಪಕ ವೃತ್ತಿಯಿಂದ ಬಹುಶಃ ನಿಮ್ಮ ಬಾಲ್ಯದ ಜೀವನವನ್ನು ನೆನಪಾಕಿದ್ರೆ ಗುರುಗಳೇ, ಹೇಗಿತ್ತು ಅಂತ ಬಾಲ್ಯದ ಜೀವನ ನೆನಪು ಮಾಡ್ಕೊಳ್ಳೋದಾದರೆ? ಈಗ ನನಗೆ ನೆನಪಿನ ಶಕ್ತಿನೇ ಹೋಗಿದೆ. ಆದರೂ ಅಸ್ಪಷ್ಟವಾಗಿ ಇರೋ ನೆನಪಿನಲ್ಲಿ ಹೇಳೋದಾದರೆ, ನಾನೊಂದು ಗ್ರಾಮೀಣ ಸಣ್ಣ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಆಗ ತರೀಕೆರೆ, ಈಗ ಅಜ್ಜಂಪುರ ತಾಲೂಕಾಗಿದೆ, ಗೊಂಡೇದಹಳ್ಳಿ ಅಂತೇಳಿ. ಆ ಗ್ರಾಮದಲ್ಲಿ ಹುಟ್ಟಿದವನು. ಸಾಮಾನ್ಯವಾಗಿ ಹೇಳೋ ಹಾಗೆ ನಂದು ಕೂಡ ಅಂಥದ್ದು ಬಡತನದ ಒಂದು ಕುಟುಂಬ. ಏನೋ ಕಷ್ಟಪಟ್ಟು ಓದಿಸಬೇಕು ಅಂತ ನಮ್ಮ ತಂದೆ ತಾಯಿಗೆ ಆಸೆ. ನಮ್ಮ ತಂದೆ ತಾಯಿ ಮಗನನ್ನು ಓದಿಸ್ಬೇಕು ಅಂಥೇಳಿ ಪ್ರತಿನಿತ್ಯ ಕೂಲಿ ಹೋಗ್ತಾಯಿದ್ರು. ಅವರಿಗೆ 3 ಆಣೆ ಕೂಲಿ. ನಾನು ಅವ್ರ ಜೊತೆಯಲ್ಲಿ ಹೋದರೆ ನನಗೆ 1 ಆಣೆ ಕೂಲಿ. ಹಾಗೆ ಬದುಕು ಹೇಗೋ ಮಾಡಿ ಮಾಧ್ಯಮಿಕ ಹಂತದ ಮುಗಿಸಿ ಪ್ರೌಢಶಾಲೆಗೆ ಹೋದೆ. ಆದರೆ ಪ್ರೌಢಶಾಲೆಯಿಂದ ಮುಂದಕ್ಕೆ ಹೋಗಲಿಕ್ಕೆ ನಮ್ಮ ಬಡತನ ಅಡ್ಡಿಯಾಯಿತು. ಅಷ್ಟಕ್ಕೆ ನನ್ನ ಶಿಕ್ಷಣ ನಿಲ್ಲಿಸಿ ಅನಿವಾರ್ಯವಾಗಿ ನಾನು ಒಂದು ವೃತ್ತಿಯನ್ನು ಅವಲಂಬಿಸಬೇಕಾಯಿತು, ಒಂದು ಶಿಕ್ಷಕ ವೃತ್ತಿ. ಆಗ ಅದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ತಾಲೂಕು ಒಂದು ಹಳ್ಳಿಯಲ್ಲಿ ಒಂದು ಶಾಲೆಯ ಅಧ್ಯಾಪಕನಾಗಿದೆ. ಆಗ ನೂತನ ಮಾದರಿ ಶಾಲೆ ಅಂತ ಇತ್ತು. ಅದಕ್ಕೆ ನಾನು ಇಂಗ್ಲೀಷ್ ಅಧ್ಯಾಪಕ ಅಂತ ನೇಮಿಕೊಂಡಿದ್ದೆ. ಅಲ್ಲಿಂದ ಮುಂದೆ ಸಾರ್ವಜನಿಕ ಸಂಪರ್ಕ ಬಂತು. ನಾನಿದ್ದಂಥ ಶಾಲೆ ಶಿಕ್ಷಣ ಚೆನ್ನಾಗಿ ನಡೀತು. ಅಲ್ಲಿಯ ಪರೀಕ್ಷಾ ಫಲಿತಾಂಶನೂ ಚೆನ್ನಾಗಿ ಬಂತು. ಎಲ್ಲರೂ ಸಂತೋಷಪಟ್ಟರು. ಅದಾದ ಮೇಲೆ ಆಗ ಒಂದು ನಾನು ಮಕ್ಕಳ ಬಗ್ಗೆ ನಾನು ತೋರಿಸ್ತಿದ್ದಂಥ ಪ್ರೀತಿ, ಮಕ್ಕಳೊಡ್ಡೆ ಇದ್ದಂಥ ನನ್ನ ಸಂಪರ್ಕ, ಇದನ್ನೆಲ್ಲ ಕಂಡಂಥ ಆಗಿನ ಶಿಕ್ಷಣ ಇಲಾಖೆ ನಿರ್ದೇಶಕರು ನನ್ನ ಚಟುವಟಿಕೆ ನೋಡಿ ಇಂಥ ಪ್ರತಿಭಾವಂತರು ಇನ್ನೊಂದು ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ, ಆಗ ಸಮುದಾಯ ಅಭಿವೃದ್ಧಿ ಇಲಾಖೆ ಅಂತ ಇತ್ತು, ಕೇಂದ್ರ ಸರ್ಕಾರದ ಯೋಜನೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ. ಅಲ್ಲಿಗೆ ನನ್ನನ್ನು ಸೋಷಿಯಲ್ ಎಜುಕೇಷನ್ ಆರ್ಗನೈಸರ್ ಅಂತ, ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿ ಅಂತ ನೇಮಕ ಮಾಡಿದರು. ಹಾಗಾಗಿ ನಾನು ಶಿವಮೊಗ್ಗ ಜಿಲ್ಲೆಗೆ ನೇಮಕ ಮಾಡಿದೆ. ಆಗ HL ನಾಗೇಗೌಡರು ಅಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು. ನಾನು ಯಾವುದೋ ಹೊಸನಗರ ತಾಲೂಕಿನಲ್ಲಿದ್ದೆ. ಅಲ್ಲಿ ನನ್ನ ಚಟುವಟಿಕೆ ನೋಡಿ ಇವ್ರನ್ನ ಜಿಲ್ಲಾ ಕೇಂದ್ರಕ್ಕೆ ತಗೋಬೇಕು ಅಂತ ಅಲ್ಲಿಗೆ ಬಂದೆ. ಅಲ್ಲಿ ನಾಗೇಗೌಡರ ಅಪೇಕ್ಷೆ ಮೇಲೆ ವಿಕಾಸವಾಣಿ ಅಂತ ಒಂದು ಪತ್ರಿಕೆ ನಾವು ಆರಂಭ ಮಾಡಿದ್ವಿ. ನಾನು ಸಂಪಾದಕರಾಗಿದ್ದೆ, ಅವರೇ ಅಧ್ಯಕ್ಷರಾಗಿದ್ದೆ.
ಅದಾದ ಮೇಲೆ ನಾನು ಸಮುದಾಯ ಅಭಿವೃದ್ಧಿ ಚಟುವಟಿಕೆ ಅನ್ನು ಗಮನಿಸಿದಂಥ ಸರ್ಕಾರ ನನ್ನ ಮತ್ತು ವಾರ್ತಾ ಇಲಾಖೆಗೆ ಬೇಕಂತ ನಾನು ಅಲ್ಲಿಗೆ ವಾರ್ತಾ ಇಲಾಖೆಗೆ ಪಂಚಾಯತ್ ರಾಜ್ ಅಂತ ಇತ್ತು, ಆ ಪತ್ರಿಕೆಯ ಸಂಪಾದಕನಾಗಿ ನಾನು ನೇಮಕಗೊಂಡೆ. ಅದಾದಮೇಲೆ ಅದೇ ಇಲಾಖೆಯಲ್ಲಿ ಮತ್ತೊಂದು ಜನಪದ ಅಂತ ಒಂದು ಪತ್ರಿಕೆ, ಅದಕ್ಕೆ ನಾನು ಸಹ ಸಂಪಾದಕನಾಗಿ ನೇಮಕೊಂಡೆ. ಹೀಗೆ ನನ್ನ ಸರ್ಕಾರಿ ಸೇವೆ ನಡೀತಿರುವಾಗಲೇ ವಿಶ್ವ ಬ್ಯಾಂಕಿನ ಒಂದು ಕುಟುಂಬ ಯೋಜನಾ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕುಟುಂಬ ಅಂತ ಒಂದು ಪತ್ರಿಕೆ ಹೊರಡ್ತಾಯಿತ್ತು. ಆ ಬ್ಯಾಂಕಿನ ಯೋಜನೆಯಿಂದ ಭಾರತ ಜನಸಂಖ್ಯಾ ಯೋಜನೆ ಅಂತ ಆ ಯೋಜನೆಯ ಪ್ರಕಟಣಾ ವಿಭಾಗದ ಸಂಪಾದಕನಾಗಿ ನನ್ನ ನೇಮಕ ಮಾಡಿದೆ. ಅಲ್ಲಿ ಸುಮಾರು ಒಂದು 10-12 ವರ್ಷಗಳ ಕಾಲ ಆದಮೇಲೆ ನಾನು ನಿವೃತ್ತನಾದೆ. ಇದು ನನ್ನ ಸರ್ಕಾರಿ ಸೇವೆಯ 40 ವರ್ಷಗಳ ಜೀವನ. ಈ ದೀರ್ಘಾವಧಿಯಲ್ಲಿ ಸಹಜವಾಗಿ ಅನೇಕರ ಸಂಪರ್ಕ ಬೆಳೆಯಿತು ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಅವಕಾಶವಾಯಿತು. ಜಾನಪದ ಕ್ಷೇತ್ರ ನಿಮ್ಮ ನೆಚ್ಚಿನ ಕ್ಷೇತ್ರ ಗುರುಗಳೇ. ಜಾನಪದ ಕ್ಷೇತ್ರ ನಿಮ್ಮ ನೆಚ್ಚಿನ ಕ್ಷೇತ್ರ, ಭಾಳ ಪ್ರೀತಿಸುವಂತಹ ಕ್ಷೇತ್ರ. ಈ ಜಾನಪದ ಕ್ಷೇತ್ರಕ್ಕೆ ನಿಮ್ಮ ಪ್ರವೇಶ ಯಾವ ರೀತಿ ಆಯಿತು ಅಂತ? ಯಾಕಂದರೆ ಜಾನಪದ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದು ಮೊದಲಿಗೆ ನೀವೇನು ಅಂತ ಹೇಳಿಕೆ ನಿಮ್ಮ ಮೇಲಿದೆ ಗುರುಗಳೇ. ಹಾಗಾಗಿ ಜನಪದ ಪ್ರೀತಿ ಯಾಕೆ ಬಂತು ಅಂತ ನಿಮಗೆ? ನನ್ನ ತಾಯಿ ಒಳ್ಳೆಯ ಹಾಡನ್ನು ಹಾಡ್ತಾಯಿದ್ರು, ಹಳ್ಳಿ ಗೀತೆಗಳನ್ನು ಬೀಸುವಾಗ, ಕುಟ್ಟುವಾಗ, ತೊಟ್ಟಿಲು ತೂಗುವಾಗ ಹಾಡೋದನ್ನು ನಾನು ಕೇಳ್ತಾಯಿದ್ದೆ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ KR ಲಿಂಗಪ್ಪ ಅಂತ ಬಹುಶಃ ನಾಡಿಗೆಲ್ಲ ಪರಿಚಿತವಾದಂಥ ಒಳ್ಳೆಯ ಸುಮಧುರ ಕಂಠದ ಗಾಯಕ, ಅವರು ವಕೀಲರು ಆಗಿದ್ದರು. ಅವರು ನಮ್ಮ ಕಡೆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಅವರನ್ನು ಕರೆಸ್ತಾ ಇದ್ದರು, ಹಾಡ್ತಾಯಿದ್ರು. ಅವರ ಹಾಡು ಕೇಳಿ ನಾನು ಅತ್ಯಂತ ಆಕರ್ಷಿತನಾದೆ. ಸುಂದರವಾದಂಥ ಸಾಹಿತ್ಯ, ಆ ಮಧುರವಾದಂಥ ಕಂಠ, ಅದು ನೋಡಿ ಆಕರ್ಷಿತನಾಗಿ ನಾನು ನಮ್ಮ ಹಳ್ಳಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿ ಕೆಲವು ಜನಪದ ಗೀತೆಗಳನ್ನು ಸಂಗ್ರಹ ಮಾಡಿ ಅದೊಂದು ಸಣ್ಣ ಕೃತಿಯನ್ನು ನಮ್ಮ ಊರಿನಿಂದಲೇ ನಾವು ಒಂದು ಹಳ್ಳಿಯ ಬಳಗ ಅಂತ ಮಾಡಿಕೊಂಡಿದ್ದು, ಅಲ್ಲೇನೇ ಅದನ್ನು ಪ್ರಕಾಶ ಮಾಡಿ ಹಾಗೆ ಮತ್ತೊಂದು 2-3 ಜನಪದ ಗೀತೆಗಳ ಸಂಗ್ರಹಗಳನ್ನು ನಾವು ಮಾಡಲಿಕ್ಕೆ ಅವಕಾಶ ಆಯಿತು. KR ಲಿಂಗಪ್ಪನವ್ರ ಪರಿಚಯ ಆದಮೇಲೆ ಅಷ್ಟೊತ್ತಿಗೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾಗೇಗೌಡರದು ನಿವೃತ್ತಿಯಾಗಿತ್ತು. ಅವ್ರಿಗೂ ಜಾನಪದ ಬಗ್ಗೆ ಪ್ರೀತಿ, ಮತ್ತು ಎಲ್ಲರೂ ಸೇರಿ ಹೇಗಾರು ಮಾಡಿ ಒಂದು ಜನಪದ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ಹೇಳಿ ತರೀಕೆರೆಯಲ್ಲಿ ನಾವು ಮೊಟ್ಟ ಮೊದಲು 1962ರಲ್ಲಿ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿ ಮೈಸೂರಿನ ಮಹಾರಾಜರೇ ಆ ಸಮ್ಮೇಳನ ಉದ್ಘಾಟನೆ ಮಾಡಿದರು. ಆ ಸಂದರ್ಭದಲ್ಲಿ ಹೊನ್ನಬಿತ್ತೆವು ಹೊಲಕ್ಕೆಲ್ಲ ಅನ್ನುವಂಥ ಒಂದು ನೆನಪಿನ ಗ್ರಂಥ. ಆ ಗ್ರಂಥದಲ್ಲಿ ನಮ್ಮ ನಾಡಿನ ಬಹುತೇಕ ಜಾನಪದ ಕ್ಷೇತ್ರ ತಜ್ಞರು ಅತ್ಯುತ್ತಮವಾದಂಥ ಲೇಖನಗಳನ್ನು ಬರೆದಿದ್ದಾರೆ. ಬಹುಶಃ ಇವತ್ತು ಜಾನಪದ ಕ್ಷೇತ್ರದ ಅಧ್ಯಯನಕ್ಕೆ ಅದೊಂದು ಆಕರ ಗ್ರಂಥವಾಗಿದೆ ಅಂತ ಹೇಳಬಹುದು. ಆ ಗ್ರಂಥದ ಪ್ರತಿ ಮುಗಿದ ಮೇಲೆ ನಾನು ಇತ್ತೀಚೆಗೆ ಜಾನಪದ ಅಕಾಡೆಮಿ ಅಧ್ಯಕ್ಷನಾದಾಗ ಅದನ್ನು ಪುನರ್ಮುದ್ರಣ ಮಾಡಿದೆ. ಹಾಗಾಗಿ ನಾನು ಜಾನಪದ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಕೊಳ್ಳಲಿಕ್ಕೆ ನನಗೆ ಅವಕಾಶ ಆಯಿತು. ಮತ್ತು GM ಪರಮೇಶ್ವರಯ್ಯನವರು, ನಾಯಕರು, HL ನಾಗೇಗೌಡರು, KR ಲಿಂಗಪ್ಪನವರು, ಇಂಥ ಜಾನಪದ ಕ್ಷೇತ್ರದ ಅವರೆಲ್ಲ ನನಗೆ ನಿಕಟ ಪರಿಚಯವಾದ್ದರಿಂದ ಆ ದಿಸೆಯಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕಾಯಿತು. ಅದನ್ನು ಗಮನಿಸೇನೆ ರಾಜ್ಯ ಸರ್ಕಾರ ನನ್ನ ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಿ ನೇಮಕ ಮಾಡಿತು. ನನ್ನ ಆಸಕ್ತಿ ಕ್ಷೇತ್ರ ಆದ್ದರಿಂದ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡಲಿಕ್ಕಾಯಿತು. ಜನಪದ ಕಲಾವಿದರು ಅದಕ್ಕಿಂತ ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ G. ನಾರಾಯಣ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ಜಾನಪದ ವಿಭಾಗ ಮಾಡಿದೆ. ಅದಕ್ಕೊಂದು ಸಮಿತಿ ಮಾಡಿ ನಾಗೇಗೌಡರೇ ಅಧ್ಯಕ್ಷರು, ನಾನು ಸಂಚಾಲಕನಾಗಿದ್ದೆ. ಸಮಿತಿ ಮಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನಪದ ಕಲೆಗಳ ಪ್ರದರ್ಶನ ಮಾಡಿ ಅಳಿದು ಹೋಗ್ತಾ ಇರುವಂತಹ ಕಲೆಗಳನ್ನು ಇವತ್ತಿನ ತಲೆಮಾರಿಗೆ ತೋರಿಸ್ಬೇಕಂತ ಹೇಳಿ ಜಿಲ್ಲಾ ಮಟ್ಟದ ಜನಪದ ಕಲಾಮೇಳ, ಆಮೇಲೆ ರಾಜ್ಯ ಮಟ್ಟದ ಜನಪದ ಕಲಾಮೇಳನ ಮೊದಲ ಬಾರಿಗೆ ಮಾಡಿ, ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 10,000 ಕಲಾ ತಂಡಗಳ ಒಂದು ಪಟ್ಟಿಯನ್ನು ಮಾಡಿ ಅದರಲ್ಲಿ ಆಯ್ಕೆಯಾದಂಥ ಕಲಾ ತಂಡಗಳನ್ನು ಜಿಲ್ಲಾ ಮಟ್ಟಕ್ಕೆ, ಅಲ್ಲಿ ಆಯ್ಕೆಯಾದಂಥ
ಕಲಾ ತಂಡಗಳನ್ನು ರಾಜ್ಯ ಮಟ್ಟಕ್ಕೆ ನಾವು ತಂದು ಆಗ ಕರ್ನಾಟಕ ಜನಪದ ಕಲೆಗಳು ಅಂತ ಒಂದು ಗ್ರಂಥ ನಾನೇ ರಚನೆ ಮಾಡಿದೆ, ಸಂಪಾದಿಸಿದ್ದೀನಿ. ಅದು ಎಲ್ಲ ಬಹುತೇಕ ಸುಮಾರು 140 ಕಲೆಗಳನ್ನು ಪರಿಚಯ ಮಾಡಿದೆ. ಹಾಗಾಗಿ ಜಾನಪದದ್ದೇ ಹೆಚ್ಚು ಕೆಲಸ ನಾನು ಮಾಡಲಿಕ್ಕೆ ಅವಕಾಶ ಆಯಿತು. ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ನನ್ನ ಮನಸ್ಸಿಗೆ ಬಂದಿದ್ದು ಆ ಜನಪದ ಕಲಾವಿದರ ಕಷ್ಟ ನೋಡಿ ಏನಾದರೂ ಇವರಿಗೊಂದು ಪರಿಹಾರದ ಮಾರ್ಗ ಸಾಧ್ಯವೇ ಅಂತ ಯೋಚನೆ ಮಾಡಿದ ಪರಿಣಾಮವಾಗಿ ಒಂದು ಜನಪದ ಕಲಾವಿದರ ಕ್ಷೇಮ ನಿಧಿ ಅಂತ ನನ್ನ ಪರಿಷತ್ನಲ್ಲಿ ಆರಂಭ ಮಾಡಿದೆ. ಅದಕ್ಕೆ ನನಗೆ ಬಂದಂಥ ಸಂಭಾವನೆ ಎಲ್ಲದನ್ನು ಮೂಲವಾಗಿಟ್ಟು ಅದನ್ನು ಮಾಡಿದು. ಅದರಿಂದ ಬರುವಂಥ ಬಡ್ಡಿ ಠೇವಣಿಯಾಗಿಟ್ಟು ಬರುವಂಥ ಬಡ್ಡಿಯಲ್ಲಿ ಜನಪದ ಕಲಾವಿದರಿಗೆ ಕಷ್ಟದಲ್ಲಿರೋರಿಗೆ ಅಲ್ಪ ಪ್ರಮಾಣದಾರರು ಸಹಾಯ ಆಗಲಿದೆ. ಆಮೇಲೆ ಮತ್ತೆ ನಾನು ಜಾನಪದ ಅಕಾಡೆಮಿಯಲ್ಲಿ ಇದ್ದಾಗಲೇ ನಾವು ತರೀಕೆರೆ ಸಮ್ಮೇಳನದಲ್ಲಿ ಒಂದು ನಿರ್ಣಯ ಮಾಡಿದ್ವಿ, ಜಾನಪದ ಪರಿಷತ್ ಅಂತ ಒಂದು ಕಟ್ಟಬೇಕು ಅಂತ ಹೇಳಿ. ಹಾಗೆ ಜಾನಪದಕ್ಕೆ ಒಂದು ಪ್ರತ್ಯೇಕವಾದ ಅಕಾಡೆಮಿ ಇರಬೇಕು ಅಂತ ಹೇಳಿ, ಹಾಗೆ ಜಾನಪದಕ್ಕೊಂದು ವಿಶ್ವವಿದ್ಯಾಲಯ ಇರಬೇಕು ಅನ್ನುವಂಥ ನಿರ್ಣಯ. ಅದು ಹಾಗೇ ನಿರ್ಣಯ ಉಳಿದಿತ್ತು. ಆದರೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಜಾನಪದ ಪರಿಷತ್ತನ್ನು ಕಟ್ಟಿದ್ದು. ನಾಗೇಗೌಡರ ಅಧ್ಯಕ್ಷರಾದರು, ನಾನೇ ಕಾರ್ಯದರ್ಶಿ ಆದ. ಆಮೇಲೆ ಜಾನಪದ ಅಕಾಡೆಮಿನೂ ರಚನೆ ಆಯಿತು. ನಾವು ಸರ್ಕಾರದ ಮೇಲೆ ಮತ್ತೆ ಮತ್ತೆ ಒತ್ತಾಯ ಮಾಡಿ ಆಯಿತು. ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ನಾನು ರಾಜ್ಯದ ಎಲ್ಲ ಜಾನಪದ ಕ್ಷೇತ್ರ ತಜ್ಞರೊಡನೆ ಸಮಾಲೋಚನೆ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿದೆ. ಅದು ಜಾನಪದ ವಿಶ್ವವಿದ್ಯಾಲಯ ಪ್ರಸ್ತಾವನೆ. ಸರ್ಕಾರ ಆ ಪ್ರಸ್ತಾವನೆಯನ್ನು ಒಪ್ಪಿಕೊಂಡು ಒಂದು ನಮ್ಮ ನಾಡಿನಲ್ಲಿ ಬಹುಶಃ ಇಡೀ ವಿಶ್ವದಲ್ಲೇ ಮೊದಲು ಅನ್ನುವಂತಹ ಒಂದು ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಲಿಕ್ಕೆ ಸರ್ಕಾರ ಮಂಜೂರಾತಿ ನೀಡಿತು. ನನಗೆ ಸಂತೋಷ ಆಯಿತು. ನಮ್ಮ ಜಾನಪದ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಾಗೇಗೌಡರಿಗಾಗಲಿ, ಹಾಮಾನಾಯಕರಿಗೆ, ಜವರೇಗೌಡರಿಗೆ ತುಂಬ ಸಂತೋಷ ಆಯಿತು. ಅಷ್ಟು ಕೆಲಸ ಮಾಡಿದಂಥ ತೃಪ್ತಿ ನನಗಿದೆ. ಹಾವೇರಿಯಲ್ಲಿ ಜಾನಪದ ವಿಶ್ವವಿದ್ಯಾನಿಲಯ ಗುರುಗಳ ಇಡೀ ಜಗತ್ತಿನಲ್ಲೇ ಪ್ರಥಮ ಅನ್ನುವಂಥ ಹೆಗ್ಗಳಿಕೆ ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲೇ ಪ್ರಥಮ. ಆ ಪರಿಕಲ್ಪನೆ ಹೆಂಗೆ ಬಂತು ಅಂತ ಗುರುಗಳೇ, ಇಲ್ಲೇ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಹೆಂಗೆ ಬಂತು? ಅದಕ್ಕೆ ಒಂದು ಸರ್ಕಾರ ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡಿ, ಅದರಲ್ಲಿ ಡಾಕ್ಟರ್ ಸಿ ವೀರಣ್ಣವರು, ಅಂಬಳಿಕೆ ಹಿರಿಯಣ್ಣವರು, ಡಾಕ್ಟರ್ ಎಂ ಕಲಬುರ್ಗಿಯವರು ಇವರಿರುವಂಥ ಒಂದು ತಜ್ಞರ ಸಮಿತಿ ಮಾಡಿ ನಾವು ನಾಡಿನ ಎಲ್ಲ ಭಾಗದಲ್ಲೂ ಪ್ರಾಕೃತಿಕ ಪರಿಸರ ಇರುವಂಥದ್ದು ಒಂದು ಸ್ಥಳ ನೋಡಬೇಕು ಅಂತ ನಾಡಿನ ಎಲ್ಲ ಭಾಗದಲ್ಲಿ ನಮ್ಮ ಸಮಿತಿ ಅಡ್ಡಾಡಿ ಕೊನೆಗೆ ಇದು ನಾವು ಹಾವೇರಿ ಹತ್ತಿರ ಇರತಕ್ಕಂಥ ಗೊಟ್ಟಗೋಡಿ ಅಂಥೇಳಿ ಹಳ್ಳಿ ಹತ್ತಿರ ಒಂದು ಸ್ಥಳನ ಸೂಕ್ತ ಅಂತ ಗೊತ್ತು ಮಾಡಿದೆ. ಅದು ಕರ್ನಾಟಕಕ್ಕೆ ಮಧ್ಯಭಾಗ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಆರಿಸಿದ್ವು. ಅದು ತುಂಬ ಚೆನ್ನಾಗಿದೆ. ಈಗ ಕಾರ್ಯ ಆರಂಭ ಆಗಿದೆ. ಇನ್ನೂ ಆಗಬೇಕಾದ ಬಹಳ ಕೆಲಸ ಇದ್ದರೂ ಕೂಡ ಅಂದರೆ ಆ ವಿಶ್ವವಿದ್ಯಾಲಯದಿಂದ ನಾವು ನಿರೀಕ್ಷೆ ಮಾಡಿದಷ್ಟು ಕೆಲಸ ಆಗ್ತಾ ಇಲ್ಲ ಅಂತ ನನಗೆ ಈಗ ಅನ್ನಿಸ್ತದೆ. ಅದಕ್ಕೆ ಕಾರಣ ಸರ್ಕಾರ ಅಗತ್ಯವಾದಂತಹ ಆರ್ಥಿಕ ನೆರವನ್ನು ಆ ವಿಶ್ವವಿದ್ಯಾಲಯಕ್ಕೆ ಇನ್ನೂ ಕೊಟ್ಟಿಲ್ಲ. ಕೊಟ್ಟರೆ ಅದು ಒಂದು ಕರ್ನಾಟಕದ ಒಂದು ಪ್ರತಿಷ್ಠಿತವಾದಂತಹ ಜಾನಪದ ಸಂಸ್ಥೆ ಆಗ್ತದೆ ಅನ್ನುವಂಥ ವಿಶ್ವಾಸ ನಾನು. ಜಾನಪದ ಕ್ಷೇತ್ರ ಅಥವಾ ಜಾನಪದ ಪರಿಷತ್ನಲ್ಲಿ ಸಾಕಷ್ಟು ಕೆಲಸ ಮಾಡಾದ್ಮೇಲೆ ಗುರುಗಳೇ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾವು ಎಂಟ್ರಿ ತಗೋತೀರಿ. ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಆವತ್ತಿನ ಕಾಲಘಟ್ಟ ಹೇಗಿತ್ತು ಮತ್ತು ನೀವು ಎಂಟ್ರಿ ಆದಮೇಲೆ ಪರಿಷತ್ತನ್ನು ಬಲಿಷ್ಠಗೊಳಿಸಲು ನೀವು ತೆಗೆದುಕೊಂಡಂಥ ಕ್ರಮಗಳೇನು? ನಾನು ಆಗಲೇ ಹೇಳಿದ ಹಾಗೆ ಜಿ ನಾರಾಯಣವರು ಅಧ್ಯಕ್ಷರಾಗಿದ್ದಾಗ ನಾನು ಜಾನಪದ ಕಾರಣಕ್ಕಾಗಿ ಪರಿಷತ್ತಿನ ಸಂಪರ್ಕ ಬಂತು. ಹಾಗಾಗಿ ನಾನು ಪರಿಷತ್ತಿನ ಅನೇಕ ಚಟುವಟಿಕೆಯಲ್ಲಿ ಪಾಲ್ಗೊಂಡೆ. ಪರಿಷತ್ತಿನ ಒಂದು ಸಾಕ್ಷಿ ಚಿತ್ರವನ್ನು ಕೂಡ ನಾನು ಆವಾಗ ಮಾಡಿದೆ. ಅದಾದ ಮೇಲೆ ಸಹಜವಾಗಿ ಬೇರೆ ಬೇರೆ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರದ್ದು ಪರಿಚಯ ಆಯಿತು. ನಾರಾಯಣವರು ನೀವು ಮುಂದೆ ಅಧ್ಯಕ್ಷರಾಗಬೇಕು ಅಂಥೇಳಿ ಅವರು ಅಪೇಕ್ಷೆ ಪಟ್ಟರು. ನಾನು ನೋಡೋಣ, ನಾನು ಸರ್ಕಾರಿ ನೌಕರಿಯಲ್ಲಿ ಬೇರೆ ಇದ್ದೇನೆ ಅಂತ. ಅಷ್ಟಾದ ಮೇಲೆ ಜಿ ಎಸ್ ಸಿದ್ಧಲಿಂಗೇನವರು ಆದಮೇಲೆ ಅಧ್ಯಕ್ಷರಾದರು. ಅಷ್ಟೊತ್ತು ನಂದು ನಿವೃತ್ತಿ ಆಯಿತು. ನಿವೃತ್ತಿ ಆದಮೇಲೆ ಪರಿಷತ್ತಿನ ಅಧ್ಯಕ್ಷತೆಗೆ ನಾನು ಬರಬೇಕಾಯ್ತು. ಮತ್ತು ಅದಕ್ಕಿಂತ ಹಿಂದೆ ಬಹಳ ದಿವಸಗಳಿಂದ ಪರಿಷತ್ತಿನ ಸಂಪರ್ಕ ಇದ್ದಿದ್ದರಿಂದ ಮತ್ತು ನಾರಾಯಣ ಅವ್ರ ಕೆಲಸವನ್ನು ನಾನು ನೋಡ್ತಾ ಇದ್ದಿದ್ದರಿಂದ
ನನಗೇನದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾನು ಸುಗಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. 1994ರಲ್ಲಿ ಗುರುಗಳೇ ಮಂಡ್ಯದಲ್ಲಿ ಸಮ್ಮೇಳನ ಆದಾಗ ನೀವು ಪರಿಷತ್ನ ರಾಜ್ಯಾಧ್ಯಕ್ಷರು. 1994ರಲ್ಲಿ ಸಮ್ಮೇಳನ ಮಂಡ್ಯದಲ್ಲಿ ಆಗುತ್ತೆ, ನೀವು ಪರಿಷತ್ನ ರಾಜ್ಯಾಧ್ಯಕ್ಷರು. ಈಗ ನೀವೇ ಮಂಡ್ಯದ ಸಮ್ಮೇಳನಾಧ್ಯಕ್ಷರು. ಇದನ್ನ ಯೋಗ ಅಂತೀರಾ ಅಥವಾ ಅನಿರೀಕ್ಷಿತ ಅಂತೀರಾ ಗುರುಗಳೇ? ನಮ್ಮ ರೂಢಿಯಲ್ಲಿ ಯೋಗ ಅಂತ ಅಂತಾರೆ. ಇದೊಂದು ಆಕಸ್ಮಿಕ. ಇದು ಬಹುಶಃ ಪರಿಷತ್ತಿನ ಅಧ್ಯಕ್ಷರಾಗಿ ಅವರೇ ಸರ್ವಾಧ್ಯಕ್ಷರಾಗುವಂಥ ಅವಕಾಶ ಭಾಳ ಕಡಿಮೆ ನನಗೆ ದೊರೆತಿದೆ. ಮತ್ತು 94ರಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚದುರಂಗ ಅವರು ಅಧ್ಯಕ್ಷರಾಗಿತ್ತು. ನಮ್ಮ ಜಿ ಮಾದೇಗೌಡರು ಸ್ವಾಗತ ಸಮಿತಿ ಅಧ್ಯಕ್ಷ ಆಯಿತು. ಆಗಿನ ಸ್ವಾಗತ ಸಮಿತಿಯರು ನನಗೆ ಕೊಟ್ಟಂತಹ ಬೆಂಬಲ ಸಹಕಾರ ಇಂದಿಗೂ ಕೂಡ ಮರೆಯಲಾಗದಂತಹದ್ದು. ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಅದೇ ಮಂಡ್ಯದಲ್ಲಿ ಈಗ ನಾನು ಸರ್ವಾಧ್ಯಕ್ಷನಾಗ್ತಾ ಇರೋದು ಸಹಜವಾಗಿ ಸಂತೋಷ ಉಂಟು ಮಾಡಿ. ಖಂಡಿತ ಗುರುಗಳೇ. ಇತ್ತೀಚೆಗೆ ಸಮ್ಮೇಳನದ ಚರ್ಚೆ ಬಂದಾಗ ಸಮ್ಮೇಳನಗಳನ್ನ ಆಯೋಜನೆ ಮಾಡೋದಕ್ಕೆ ಸರ್ಕಾರದ ನೆರವಿಲ್ಲದೆ ಸಮ್ಮೇಳನ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ ಗುರುಗಳೇ. ಯಾಕಂತಂದ್ರೆ ನೀವು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ₹1 ದೇಣಿಗೆ ಎತ್ತಿ ನಾನು ಸಮ್ಮೇಳನ ಮಾಡಬೇಕು ಅಥವಾ ಪರಿಷತ್ ಕಟ್ಟಬೇಕು ಅನ್ನುವಂಥ ಆಲೋಚನೆ ಇದ್ದವ್ರು ನೀವು. ಈಗ ಕೋಟಿ ಹಣವನ್ನು ಸರ್ಕಾರ ಕೊಡ್ತಾ ಇದೆ. ಚರ್ಚೆ ಏನು ಅಂದರೆ ಇಷ್ಟು ಹಣದ ಅವಶ್ಯಕತೆ ಇದೆಯಾ, ಸಮ್ಮೇಳನ ಜಾತ್ರೆ ಆಗಬೇಕಂತಲೇ ಚರ್ಚೆ ಆಗ್ತಿದ್ದಾರೆ ಗುರುಗಳೇ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಸಮ್ಮೇಳನಕ್ಕಾಗಿ ಅಂತ ನಾನು ಅದೇ ಉದ್ದೇಶಕ್ಕೆಲ್ಲ, ಪರಿಷತ್ತೇ ತುಂಬ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿತ್ತು. ಪರಿಷತ್ತಿನ ಸಿಬ್ಬಂದಿಗೆ ವೇತನ ಕೊಡಲಾಗದಷ್ಟು ಕಷ್ಟದಲ್ಲಿತ್ತು. 1-2 ತಿಂಗಳು ನಾನು ಮತ್ತು ಸಿದ್ಧಲಿಂಗಯ್ಯನವರು ಮನೆಯಿಂದ ಹೋಗಿ ಅವರ ಸಂಬಳ ಕೊಟ್ಟದ್ದುಂಟು. ಹಾಗಾಗಿ ಒಬ್ಬ ಕನ್ನಡಿಗ ₹1 ಎಂದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಪರಿಷತ್ತಿನಲ್ಲಿ ನನ್ನ ಪಾಲ್ದಾರಿಕೆ ಇದೆ ಅನ್ನುವಂಥ ಭಾವನಾತ್ಮಕವಾದ ಇದು ಬರಲಿ ಅಂತ ಹೇಳಿ. ಮತ್ತು 5 ಕೋಟಿ ಜನ ಕನ್ನಡಿಗರಿದ್ದಾರೆ ಅಂದರೆ ₹5 ಕೋಟಿ ಹಾಕಿ ₹1. ಆದರೆ ಎಷ್ಟೋ ಜನ ₹1 ಇಲ್ಲ ₹10 ಕೊಟ್ಟದ್ದುಂಟು, ₹20 ಕೊಟ್ಟದ್ದುಂಟು. ಆ ₹1 ಸುಮಾರು ಆ ಕಾಲದಲ್ಲಿ ಸುಮಾರು 24-28 ಲಕ್ಷ ರೂಪಾಯಿನೂ ಸಂಗ್ರಹ ಆಯಿತು. ಅದು ಬತ್ತಿದ್ದನ್ನ ನಂತರ ಮುಂದುವರಿಲಿಲ್ಲ ಯೋಜನೆ. ಆದರೂ ಆಗ ಇನ್ನೊಂದು ನಾನು ಮಾಡಿದಂಥ ಒಂದು ಇದರಲ್ಲಿ ಪ್ರಯತ್ನದಲ್ಲಿ ದತ್ತಿ ನಿಧಿ ಯೋಜನೆ, ಬಹಳ ಅಲ್ಪ ಪ್ರಮಾಣದ ದತ್ತಿಗಳು, ₹300-200 ದತ್ತಿಗಳು ಎಲ್ಲ ಸೇರಿ 1.5-2 ಲಕ್ಷ. ಆಗ ನಾನು ಸ್ವಲ್ಪ ದತ್ತಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅನೇಕರನ್ನು ಸಂಪರ್ಕಿಸಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಅದು ಸುಮಾರು 20-25 ಲಕ್ಷ ರೂಪಾಯಿನಷ್ಟು ದತ್ತಿ ನಿಧಿ ಅಲ್ದಲಾಯಿತು. ಅದೀಗ ಸುಮಾರು 4-5 ಕೋಟಿ ಆಗಿರಬೇಕೆ. ಅದೇ ಒಂದು ದೊಡ್ಡ ನಿಧಿ ಆಯಿತು. ಹಾಗಾಗಿ ಪರಿಷತ್ತು ಸ್ವಾವಲಂಬಿ ಆಗಬೇಕು, ಹೆಚ್ಚು ಸರ್ಕಾರವನ್ನು ಅವಲಂಬಿಸುವಂಥ ಹಂಗಿಗೊಳಗಾಗುವಂಥದ್ದಾಗಬಾರ್ದು ಅನ್ನೋದು ನನ್ನ ಆಶಯವಾಗಿತ್ತು. ಹಾಗಾಗಿ ಒಂದಷ್ಟು ಪರಿಷತ್ತಿನ ಒಂದು ಆರ್ಥಿಕವಾಗಿ ದೃಢ ಮಾಡೋ ದಿಸೆಯಲ್ಲಿ ಒಂದು ಪ್ರಯತ್ನ ನಡೆಸಿದ್ದೇನೆ. ಫೈನ್ ಗುರುಗಳೇ. ಈಗ ಸಮ್ಮೇಳನದ ವಿಚಾರ ಬಂದಾಗ ಗುರುಗಳೇ, ನಿರ್ಣಯಗಳು ಕೂಡ ಬಹಳ ಮುಖ್ಯವಾಗ್ತವೆ. ಈಗ ತಾವು ಭಾಷಣ ಬರ್ತದೆ, ಸಮ್ಮೇಳನ ಅಧ್ಯಕ್ಷರ ಭಾಷಣ ಬರ್ತದೆ, ಪ್ರತಿ ಸಮ್ಮೇಳನದಲ್ಲೂ ನಿರ್ಣಯಗಳಾಗುತ್ತೆ ಗುರುಗಳೇ. ಒಂದಷ್ಟು ನಿರ್ಣಯಗಳು ಮಾಡ್ತಾರೆ. 87 ಸಮ್ಮೇಳನಗಳಿಗೆ 82 ನಿರ್ಣಯಗಳಾಗಿರ್ತವೆ. ದುರಂತ ಅಂತ ಅಂದ್ರೆ ಗುರುಗಳೇ, ಯಾವುದೇ ಸಮ್ಮೇಳನಗಳು ಅನುಷ್ಠಾನ ಆಗ್ತಿಲ್ಲ ಅನ್ನುವಂಥ ಬೇಸರ ಸಾಹಿತ್ಯ ಪ್ರಿಯರಲ್ಲಿದೆ. ಈ ವಿಚಾರದಲ್ಲಿ ಪರಿಷತ್ನ ಬದ್ಧತೆ ಹೇಗಿರಬೇಕು ಗುರುಗಳೇ? ಇದಕ್ಕೆ ಹೊಣೆ ಯಾರು? ಈ ನಿರ್ಣಯಗಳು ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟೇ ಇಲ್ಲ, ಯಾರೇ ಬೇರೆ ಕ್ಷೇತ್ರ ಸಮ್ಮೇಳನಗಳಲ್ಲೂ ನಿರ್ಣಯ ಅಂಗೀಕರಿಸೋದು ಒಂದು ಸಾಮಾನ್ಯ ರೂಢಿ. ಪರಿಷತ್ತು ಹಾಗೆ ಅಂಗೀಕರಿಸಿದೆ. ಈ 87 ವರ್ಷಗಳಲ್ಲಿ ಅಂಗೀಕರಿಸಿದಂಥ ಎಲ್ಲ ನಿರ್ಣಯಗಳು ಅನುಷ್ಠಾನಕ್ಕೆ ಬಂದಿದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದಷ್ಟು ಅನುಷ್ಠಾನಕ್ಕೆ ಬಂದಿರಬಹುದು, ಆದರೆ ಅನುಷ್ಠಾನಕ್ಕೆ ಬರದೇ ಇರೋ ಸಂಖ್ಯೆಯೇ ಜಾಸ್ತಿ. ಅದಕ್ಕಾಗಿ ಸರ್ಕಾರ ಅನೇಕ ಅನುಷ್ಠಾನಕ್ಕೆ ತರಬೇಕಾದ್ರೆ ಸರ್ಕಾರ ಮಾಡಬೇಕು, ಸರ್ಕಾರವನ್ನೇ ಅವಲಂಬಿಸಬೇಕು. ಆದರೆ ಇದುವರೆಗೆ ಏನಾಗಿದೆ, ಅನುಷ್ಠಾನಕ್ಕೆ ಕಳಿಸ್ತೇವೆ, ಸರ್ಕಾರಕ್ಕೆ ಹೋಗ್ತದೆ, ಅದು ಅಲ್ಲೇ ನಿಲ್ತದೆ. ಅದನ್ನು ಯಾರಾದರೂ ಗಮನ ಇಟ್ಟು ಅನುಷ್ಠಾನಗೊಳಿಸಿದರೆ ಸಂತೋಷ. ನಾನು ಇದ್ದಾಗ ಈ ನಿರ್ಣಯಗಳ ಅನುಷ್ಠಾನಕ್ಕೆ ಒಂದು ಸಮಿತಿ ಮಾಡಿ ಅವರು ಸರ್ಕಾರದೊಡನೆ ಸಂಪರ್ಕ ಬೆಳೆಸಿ ಯಾವ ನಿರ್ಣಯ ಸಂಬಂಧ ಯಾರನ್ನು ಕಾಣಬೇಕು ಇದೆಲ್ಲ ಒಂದು ಸಂಪರ್ಕದ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ನನ್ನ ಅವಧಿ ಮುಗೀತು, ಮುಂದೆ ಅಷ್ಟಕ್ಕೆ ನಿಂತು ಹೋಯಿತು ಅಂತ ಕಾಣಿಸ್ತದೆ. ಏನೇ ಇರಲಿ, ಸರ್ಕಾರವು ಕೂಡ ಪರಿಷತ್ತು ಕೈಗೊಳ್ಳುವಂತಹ ನಿರ್ಣಯಗಳೇನಿದೆ ಅದಕ್ಕೆ ವಿಶೇಷವಾದ ಗಮನ ಕೊಡಬೇಕು.
ಉಳಿದ ಯಾವುದೇ ಕ್ಷೇತ್ರದ ಸಮ್ಮೇಳನದ ಹಾಗೆ ನೋಡಬಾರ್ದು. ಪರಿಷತ್ತು ಕನ್ನಡಿಗರ ಒಂದು ಬಹುದೊಡ್ಡ ಪ್ರಾತಿನಿಧಿಕ ಸಂಸ್ಥೆ ಇದು. ಈ ಸಂಸ್ಥೆಯ ವೇದಿಕೆಯ ಮೇಲೆ ಕೈಗೊಳ್ಳುವಂತಹ ನಿರ್ಣಯಗಳು ಅದಕ್ಕೊಂದು ಪಾವಿತ್ರ್ಯತೆ ಇದೆ, ಮಹತ್ವ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪರಿಷತ್ತಿನ ನಿರ್ಣಯಗಳನ್ನು ಅದನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ಭಾವಿಸಿದೆ. ಒಂದು ಸಮ್ಮೇಳನ ಆದಮೇಲೆ ಗುರುಗಳೇ, ಆ ಅಂತರದಲ್ಲಿ 1 ವರ್ಷಗಳ ಅವಧಿಯಲ್ಲಿ ಯಾರು ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ ಅವರ ಪವರ್ ಅಂತ ಅನ್ಸುತ್ತೆ ಗುರುಗಳದು, ಅದನ್ನು ಫಾಲೋಅಪ್ ಮಾಡುವಂಥದ್ದು. ಇತ್ತೀಚೆಗೆ ಆಗಿರುವಂಥದ್ದು ಬೆಳವಣಿಗೆ ಏನಂತಂದ್ರೆ ಸಮ್ಮೇಳನ ಅಧ್ಯಕ್ಷರಾದ್ಮೇಲೆ ಅವರು ಹೊರಟೋಗ್ತಾರೆ, ಮರ್ತೋಗ್ತಾರೆ. ನಿರೀಕ್ಷೆ ಏನು ಅಂತಂದ್ರೆ ಗೋರುಚವ್ರ ಮೇಲೆ ನಮಗೆ ಈ ಬಾರಿಯ ಸಮ್ಮೇಳನದ ನಿರ್ಣಯಗಳು ಅನುಷ್ಠಾನಕ್ಕೆ ಬರ್ತವೆ, ಅದನ್ನ ಗೋರುಚವ್ರು ಫಾಲೋಅಪ್ ಮಾಡ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ ಗುರುಗಳೇ ಈ ವಿಚಾರದಲ್ಲಿ. ಅದು ಇದವರಿಗೆ ಪರಿಷತ್ನ ಸಮ್ಮೇಳನಾಧ್ಯಕ್ಷತೆ ಆಯ್ಕೆ ಮಾಡ್ತಾರೆ. ಅವರು 3 ದಿವಸ ಅಲ್ಲಿ ಇರ್ತಾರೆ. ಆಮೇಲೆ ಪರಿಷತ್ತೊಡನೆ ಸಂಪರ್ಕ ಕಡಿಮೆ. ಆದರೆ ಕೆಲವು ಸಂದರ್ಭದಲ್ಲಿ ಯಾವಾಗಲೂ ಕರೀತಾರೆ, ಇವರು ಹೋಗ್ತಾರೆ. ರಾಜರತ್ನಂ ಸಮ್ಮೇಳನಾಧ್ಯಕ್ಷರಾಗಿದ್ದಾಗ ಅವರು ಪ್ರತಿ ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ನಾನೇ ಉಪನ್ಯಾಸ ನೀಡ್ತೀನಿ ಅಂತಂತ ಮುಂದೆ ಬಂದರು. ಹಾಗೆ ಪರಿಷತ್ತಿನವರು ಸಮ್ಮೇಳನಾಧ್ಯಕ್ಷರನ್ನ ಸಂಪರ್ಕದಲ್ಲಿ ಇಟ್ಟುಕೊಂಡು ನಿಯತಕಾಲಿಕವಾಗಿ ಏನಾದರೂ ಕಾರ್ಯಕ್ರಮಗಳು ಮಾಡೋದು ಸೂಕ್ತ. ಅವರ ಅನುಭವವನ್ನು, ಅವರ ಮಾರ್ಗದರ್ಶನ ಪಡೆಯೋದು. ಆದರೆ ನನ್ನ ವಿಷಯದಲ್ಲಿ ಅದು ಅನ್ವಯ ಆಗೋಲ್ಲ. ಯಾಕೆಂದರೆ ನಾನೀಗ ಬದುಕಿನ ಕೊನೆಯ ಹಂತದಲ್ಲಿದ್ದೇನೆ. ಏನೇ ಇರಲಿ, ಅಂಥದ್ದೊಂದು ಒಳ್ಳೆಯ ಕೆಲಸ ಅಂದರೆ ಇನ್ನು ಮುಂದಿನ ಸಮ್ಮೇಳನ ಆಗೋ ತನಕ ಹಿಂದಿನ ಸಮ್ಮೇಳನಾಧ್ಯಕ್ಷರನ್ನ ಯಾವುದಾದ್ರೂ ರೂಪದಲ್ಲಿ ಅವ್ರನ್ನ ಬಳಸ್ಕೊಳ್ಳೋದು ಒಳ್ಳೆಯದು ಅಂತ. ಇನ್ನು ಮತ್ತೆ ಸರ್ವಾಧ್ಯಕ್ಷ ಅನ್ನೋ ಕಾರಣಕ್ಕಾಗಿ ಅವ್ರಿಗೇನು ಬೇರೆ ಅಧಿಕಾರ ಇಲ್ಲ, ಆದರೂ ಅವರ ಅನುಭವವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ. ಗುರುಗಳೇ, ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಗುರುಗಳೇ. ತುಂಬ ಯಾವುದೇ ಸರ್ಕಾರಗಳು ಬರಲಿ, ಏನೇ ಆದರೂ ಕೂಡ ಸರ್ಕಾರಿ ಶಾಲೆಗಳನ್ನ ಪುನಶ್ಚೇತನ ಮಾಡುವಂಥ ಅಥವಾ ಉಳಿಸಿಕೊಳ್ಳುವಂಥ ಬದ್ಧತೆಯನ್ನು ಯಾವುದೇ ಸರ್ಕಾರಗಳು ತೋರ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ ಗುರುಗಳೇ. ಇಂಥ ಹೊತ್ತಿನಲ್ಲಿ ಪರಿಷತ್ನ ಜವಾಬ್ದಾರಿಯನ್ನು ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ಕಾರಣ ಆ ಸರ್ಕಾರಿ ಶಾಲೆಗಳ ನಿರ್ವಹಣೆಯಲ್ಲಿರುವಂಥ ಕೊರತೆ. ಅದಕ್ಕೆ ಬೇಕಾದಂತಹ ಸಲಕರಣೆಗಳಿಲ್ಲದೆ, ಸರಿಯಾದ ಕಟ್ಟಡ ಇಲ್ಲದೆ ಅಥವಾ ಸರಿಯಾದ ಶಿಕ್ಷಕರಿಲ್ಲದೇನೂ ಇರಬಹುದು. ನಾನಾ ಕಾರಣಗಳಿಂದಾಗಿ ಆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಪೋಷಕರೇ ಇಚ್ಛೆ ಪಡ್ತಾ ಇಲ್ಲ. ಈಗ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಅವರು ತುಂಬ ಆಕರ್ಷಕವಾಗಿ ಇಟ್ಕೊಳ್ತಾರೆ ಆ ಆವರಣನ, ಕಟ್ಟಡನ, ಉಪಾಧ್ಯಾಯರನ್ನ. ಆ ಆಕರ್ಷಣೆಯಿಂದ ಅವ್ರು ಹೋಗ್ತಾ ಇದ್ದಾರೆ. ಸರ್ಕಾರ ಈಗ ಸ್ವಲ್ಪ ಗಮನ ಕೊಟ್ಟಿದೆ, ಇದು ಸರ್ಕಾರದ ಗಮನಕ್ಕೂ ಬಂದಿದೆ. ಅವರು ಸರ್ಕಾರಿ ಶಾಲೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಳಿಸಬೇಕು. ಆವಾಗ ಸಹಜವಾಗಿ ಒಳ್ಳೊಳ್ಳೆ ಉಪಾಧ್ಯಾಯರನ್ನು ನೇಮಕ ಮಾಡಬೇಕು. ಆವಾಗ ಸಹಜವಾಗಿಯೇ ಪೋಷಕರು ಈ ಕಡೆ ಬರ್ತಾರೆ ಅಂತ ನನಗನ್ನಿಸ್ತು. ಉದಾಹರಣೆಗೆ ನಮ್ಮೂರಿನಲ್ಲಿ ಶಾಲೆಯಲ್ಲಿ ಮಕ್ಕಳೇ ಇರಲಿಲ್ಲ ಅಥವಾ ಅಂಥೇಳಿ ಒಂದು ಶಾಲೆಯೇ ಮುಚ್ಚಿಬಿಟ್ಟಿದ್ರು. ಆದರೆ ನಾವು ನಮ್ಮ ಹಳ್ಳಿಯ ನನ್ನ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಿದ್ದಾರೆ. ಆ ಪ್ರತಿಷ್ಠಾನದ ವತಿಯಿಂದ ಮಕ್ಕಳನ್ನ ಸುತ್ತಮುತ್ತಿನ ಹಳ್ಳಿಯಲ್ಲಿ ಯಾರು ಬಡ ಮಕ್ಕಳಿದ್ದಾರೋ ಆ ಮಕ್ಕಳನ್ನೆಲ್ಲ ಇಲ್ಲಿ ಬರೋ ಹಾಗೆ ಮಾಡಿ, ಅವರಿಗೆ ಒಂದಷ್ಟು ಸಮವಸ್ತ್ರ ಕೊಟ್ಟು, ಅವರಿಗೆ ಬೇಕಾದ ಪುಸ್ತಕಗಳನ್ನು ಕೊಟ್ಟು ಅವ್ರನ್ನೆಲ್ಲ ಕರೆತರಲಿಕ್ಕೆ ಒಂದು ಆಟೋ ವ್ಯವಸ್ಥೆ ಮಾಡಿತ್ತು. ಹೀಗೆ ಪೋಷಕರು ಕೂಡ ಒಂದು ಶಾಲೆಯನ್ನು ಸುಧಾರಿಸಲಿಕ್ಕೆ ಪೋಷಕರು ಕೂಡ ಕೆಲಸ ಮಾಡಬೇಕು. ಅದರಲ್ಲೂ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಮುಂದೆ ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿರುವಂಥವರು, ನಿವೃತ್ತರಾದವರು ಸ್ವಲ್ಪ ಮನಸ್ಸು ಮಾಡಿದರೆ ಅವರವರು ಹುಟ್ಟಿದ ಹಳ್ಳಿಗೆ ಕೆಲಸ ಮಾಡಿ ಎಲ್ಲವನ್ನೂ ಸರ್ಕಾರದಲ್ಲೇ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರದ ಕರ್ತವ್ಯ, ಅದರಲ್ಲಿ ಪ್ರಾಥಮಿಕ ಶಿಕ್ಷಣ ಸರ್ಕಾರದ ಕಡ್ಡಾಯ ಕರ್ತವ್ಯ. ಅವರು ಯಾವ ಕಾರಣಕ್ಕೂ ಕೂಡ ಉದಾಸೀನ ಮಾಡಬಾರ್ದು. ಅದು ಇವತ್ತಿನ ಅಗತ್ಯ. ಅವನ ಎಲ್ಲ ಸವಲತ್ತುಗಳನ್ನು ಒದಗಿಸೋದೇ ಇವತ್ತಿನ ಮುಖ್ಯ ಅಗತ್ಯ, ಅವಸರ. ಉನ್ನತ ಶಿಕ್ಷಣದಲ್ಲಿ ಗುರುಗಳೇ, UGC ಮಧ್ಯೆ ಪ್ರವೇಶ ಮಾಡೋದ್ರಿಂದ ಕನ್ನಡಕ್ಕೆ ಕುತ್ತು ಬಂತು ಅನ್ನುವಂಥ ಮಾತುಗಳು ಚರ್ಚೆ ಆಗ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ನಿಮ್ಮ ನಿಲುವೇನು ಗುರುಗಳೇ? ಇದು ರಾಷ್ಟ್ರದ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ. ಈ ಶಿಕ್ಷಣದ ಬಗ್ಗೆ ರಾಷ್ಟ್ರೀಯ ಒಂದು ನೀತಿ ಇದೆ. ಆದರೆ ಪ್ರಾದೇಶಿಕ ಭಾಷೆಗಳು, ಪ್ರಾದೇಶಿಕ ಮಾಧ್ಯಮ ಇದನ್ನು ಉಪೇಕ್ಷೆ ಮಾಡಬಾರ್ದು ಕೇಂದ್ರದ. ಅದರಿಂದ ಕೇಂದ್ರ ಮಾಡುವಂಥ ನೀತಿಯನ್ನು
ಪರಿಷ್ಕರಿಸಬೇಕಾದಂಥ ಅಗತ್ಯ ಇದೆ. ಪ್ರಾದೇಶಿಕ ಭಾಷೆಗೆ ಒತ್ತು ಕೊಡು. ಉನ್ನತ ಶಿಕ್ಷಣ ಇವತ್ತು ಸರಿಯಾದ ಪಠ್ಯಪುಸ್ತಕಗಳು ಇಂಗ್ಲೀಷ್ನಲ್ಲಿ ಸಿಕ್ಕೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಂಗ್ಲೀಷ್ನಲ್ಲಿ ಇರೋದು ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಸಿಕ್ಕೋದಿಲ್ಲ ಅನ್ನೋ ಕಾರಣಕ್ಕಾಗಿ ಉನ್ನತ ಶಿಕ್ಷಣ ಇಂಗ್ಲೀಷಲ್ಲಿರಬೇಕು. ಉನ್ನತ ಶಿಕ್ಷಣದ ಏನಾದರೂ ಇರಲಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಯಾವುದೇ ಭಾಷೆ ಮಧ್ಯೆ ಪ್ರವೇಶ ಮಾಡಬಾರ್ದು. ಅದೊಂದು ಶಿಸ್ತು. ಮತ್ತು ಉನ್ನತ ಶಿಕ್ಷಣದ ಬಗ್ಗೆ ಅದೊಂದು ರಾಷ್ಟ್ರೀಯ ನೀತಿಯ ಅಗತ್ಯ ಇದೆ. ಅಲ್ಲಿ ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಸ್ಥಾನಮಾನ ಒದಗಿಸಬೇಕು, ಸಮಾನವಾದ ಸ್ಥಾನಮಾನ. ಕನ್ನಡಕ್ಕೂ ಮತ್ತು ಉದ್ಯೋಗಕ್ಕೂ ಸಂಬಂಧ ಕಲ್ಪಿಸುವಂಥ ವಿಚಾರ ಗುರುಗಳೇ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳೇನು ಗುರುಗಳೇ? ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರದ ಉದ್ಯೋಗ ಕಲ್ಪನೆ ಸರ್ಕಾರದ ಜವಾಬ್ದಾರಿ. ಅದು ಖಾಸಗಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಸಾಧ್ಯ, ಎಷ್ಟೆಷ್ಟು ಸಾಧ್ಯ ಅಷ್ಟನ್ನು ಕೂಡ ಉದ್ಯೋಗ ಕೊಡುವಾಗ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು. ಇದಕ್ಕಾಗಿ ಕನ್ನಡ ಪರ ಹೋರಾಟ, ಕನ್ನಡ ಕಾರ್ಮಿಕರ ಹೋರಾಟ ಸಾಕಷ್ಟು ನಡೆದಿದೆ. ಅದಕ್ಕಾಗಿಯೇ ಈ ಸ್ಥಳೀಯರಿಗೆ ಉದ್ಯೋಗ ದೊರಕಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಸರೋಜಿನಿ ಮಹಿಷಿ ವರದಿಯನ್ನು ಸುಮಾರು 40 ವರ್ಷ ಆಯಿತು. ಸರೋಜಿನಿ ಮಹಿಷಿ ವರದಿಯಾಗಿ 40 ವರ್ಷದಿಂದ ಅದು ಕೃತಿಗಿಳಿದಿಲ್ಲ. ಏನು ಬಂದ ಸರ್ಕಾರಗಳಿಂದ ಯಾವ್ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಅದು ಅಲ್ಲೇ ಮುಂದುವರಿತಾ ಇದೆ. ಅದು 4-5 ವರ್ಷಗಳ ಹಿಂದೇನೋ ಅದನ್ನು ಪರಿಷ್ಕರಿಸಬೇಕು ಇವತ್ತಿನ ಕಾಲಮಾನಕ್ಕೆ ಹೊಂದೋ ಹಾಗೆ ಅಂತ. ಆ ಪರಿಷ್ಕರಣಾ ಸಮಿತಿಯಲ್ಲಿ ನಾನು ಇದ್ದೆ. ಅದನ್ನು ಪರಿಷ್ಕಾರ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದು. ಸರ್ಕಾರ ಅಂಗೀಕಾರ ಮಾಡಿದೆ, ಆದರೆ ಅನುಷ್ಠಾನ ಮಾಡಿಲ್ಲ. ಅನುಷ್ಠಾನ ಮಾಡಬೇಕಾದ್ರೆ ಅದು ಶಾಸನಬದ್ಧವಾಗಬೇಕು. ಈ ಸರೋಜಿನಿ ಮಹಿಷಿ ಯಾವುದೇ ವರದಿ ಆದರೂ ಕೂಡ ಶಾಸನಬದ್ಧವಾಗದೆ ಅನುಷ್ಠಾನ ಮಾಡೋದು ಕಷ್ಟ. ಇದು ನಮ್ಮ ವಿಧಾನಸಭೆ ಮುಂದೆ ಇಟ್ಟು ಅಲ್ಲಿ ಅಂಗೀಕಾರ ಪಡೆದರೆ ಅದಕ್ಕೂ ಶಾಸನದ ರೂಪ ಬರ್ತದೆ, ಮುಂದೆ ಅದನ್ನು ಇನ್ನೂ ಕೂಡ ಮಾಡದಿರೋದು ಆಶ್ಚರ್ಯ. ಇವೆಲ್ಲ ರಾಜಕೀಯದ ಬೇರೆ ಬೇರೆ ಒತ್ತಡಗಳ ಕಾರಣದಿಂದಾಗಿ ಇವಕ್ಕೆಲ್ಲ ವಿಳಂಬ ಆಗ್ತಾಯಿದೆ. ಆದರೆ ಇಂಥ ವಿಷಯಗಳಿಗೆ ವಿಳಂಬ ಮಾಡಬಾರ್ದು. ಈಗಾಗಲೇ 40 ವರ್ಷ ಅಂದರೆ 1-2 ಪೀಳಿಗೆ 3 ಪೀಳಿಗೆ ವಿದ್ಯಾರ್ಥಿಗಳು ದಾಟಿ ಹೋಗಿಬಿಟ್ರು. ಅದಕ್ಕಾಗಿ ಎಷ್ಟೋ ಜನ ನಿರುದ್ಯೋಗಿ ಯುವಕರು ತೊಂದರೆಗೆ ಈಡಾಗಿಬಿಟ್ಟು ಅದರಿಂದ ಇದಕ್ಕೆ ಸ್ವಲ್ಪ ತ್ವರಿತ ಗಮನ ಕೊಡಬೇಕು ಸರ್ಕಾರ. ಡಿಜಿಟಲ್ ಮೀಡಿಯಾ ಗುರುಗಳೇ, ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾ ಇವತ್ತು ಅಪ್ಡೇಟ್ ಆಗ್ತಾ ಇದೆ ಗುರುಗಳೇ. ಇಂಥ ಸಂದರ್ಭದಲ್ಲಿ ಪುಸ್ತಕ ಓದಿನ ಸಂಸ್ಕೃತಿ ಕಮ್ಮಿ ಆಗ್ತಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಗುರುಗಳೇ. ಇವತ್ತು ವಿದ್ಯಾರ್ಥಿಗಳ ಕೈಲಿ ಮೊಬೈಲು, ಯಾರೊಬ್ಬರ ಕೈಲಿ ಮೊಬೈಲ್ ಇದೆ, ಈ ಥರದೊಂದು ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಪುಸ್ತಕ ಓದುವ, ಜಾಗೃತಗೊಳಿಸುವ ಮನಸ್ಥಿತಿಯನ್ನು ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಗುರುಗಳೇ? ಇದು ಬಹಳ ಕಷ್ಟ. ಇವತ್ತು ಈ ತಂತ್ರಜ್ಞಾನ ಬಂದ ಮೇಲೆ ಎಲ್ಲರೂ ಅದಕ್ಕೆ ಮಾರು ಹೋಗಿಬಿಟ್ಟಿದ್ದಾರೆ. ಕಾಲ ಬದಲಾದಾಗೆ ಹೊಸ ಮಾಧ್ಯಮಗಳನ್ನು, ಹೊಸ ವಿಧಾನಗಳನ್ನು ಅನುಸರಿಸೋದೇನು ತಪ್ಪಿಲ್ಲ. ಮತ್ತು ಕ್ರಮೇಣ ನಮ್ಮ ಓದುಗರು ಅದಕ್ಕೆ ಒಗ್ಗಿ ಹೋಗಿಬಿಡ್ಬೋದು. ಆದರೆ ಪುಸ್ತಕ ಓದುವಂಥದ್ದು ಒಂದು ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ನಮ್ಮ ಹೊಸ ತಂತ್ರಜ್ಞಾನಕ್ಕಿಂತ ಇದು ಹೆಚ್ಚು ಪರಿಣಾಮಕಾರಿ. ಆ ದೃಷ್ಟಿಯಿಂದ ಅದರ ಬಗ್ಗೆ ಒಲವು ಮೂಡಿಸಲಿಕ್ಕೆ ಅಲ್ಲಲ್ಲಿ ಓದುಗರ ಕೂಟ, ಓದುಗರ ಗೋಷ್ಠಿ ಇಂಥವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೆಚ್ಚು ನಮ್ಮ ತಾಲೂಕು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತುಗಳು, ಕನ್ನಡ ಸಂಘ ಸಂಸ್ಥೆಗಳು ಅಲ್ಲಲ್ಲಿ ಇಂಥವನ್ನು ಏರ್ಪಡಿಸಿ ಜನಗಳಲ್ಲಿ ಓದುವಿನ ಅಭಿರುಚಿಯನ್ನು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡಿ. ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ವಿಚಾರ ಬಂದಾಗ ಗುರುಗಳೇ, ಮಹಿಳಾ ಲೇಖಕಿಯರಿಗೆ ಆದ್ಯತೆ ಕೊಡ್ತಿಲ್ಲ ಅನ್ನುವಂಥ ಆರೋಪ ಬರ್ತಿದೆ ಗುರು. ಯಾಕಂದ್ರೆ ಲೇಖಕಿಯರಿದ್ದಾರೆ, ಕರ್ನಾಟಕದ ತುಂಬಾ ಲೇಖಕಿಯರಿದ್ದಾರೆ, ಒಳ್ಳೆಯ ಬರವಣಿಗೆ ಮಾಡ್ತಿದ್ದಾರೆ. ಆದರೆ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ಮಾಡುವ ವಿಚಾರದಲ್ಲಿ ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಗ್ತಿಲ್ಲ ಅನ್ನುವಂಥ ಒಂದು ಹೊರಗಿದೆ ಗುರುಗಳೇ. ಕೊಡಬೇಕದು, ಒಳ್ಳೆಯದು ಕೊಡಬೇಕದು. ಈಗ ಈ ಸಲನೇ ಮಾಡ್ಬೋದಾಯಿತು. ಬಹುಶಃ ಹೋದ ಸಲನೂ ಮಹಿಳೆ ಹಿಂದಿನ ಮೊದಲನೇ ಇಲ್ಲಿ ನಡೆದಾಗ ಮಹಿಳೆ ಆಗಿದ್ದಾರೆ, ಜಯಲಲಿತಾ ಎಲಿಗಾಡಿ. ಯಾವ ಕಾರಣಕ್ಕೆ ಬಿಟ್ಟರು ಒಂದು ಮಹಿಳೆಯರಿಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಡಬೇಕು. ಈಗ ಸಾಕಷ್ಟು ಜನ ಮಹಿಳೆಯರು ಬಹು ಪ್ರಬುದ್ಧವಾದಂತಹ ಲೇಖಕರಾಗಿದ್ದಾರೆ. ಅದರಿಂದ ಅವರಿಗೆ ಅವಕಾಶ ಹೆಚ್ಚಾಗಿ ಬರಬೇಕು. ಮೊನ್ನೆ ಎಚ್ ವಿಶ್ವನಾಥ್ರವರು ಮೈಸೂರಿನ ವಿಧಾನ ಪರಿಷತ್ ಸದಸ್ಯರು ಭೇಟಿ ಆಗಬೇಕು ಗುರುಗಳೇ. ಅವರು ಒಂದು ವಿಷಯವನ್ನ ರೈಸ್ ಮಾಡ್ತಾ ಇದ್ರು ಗುರುಗಳೇ, ಮಾತನಾಡ್ತಾ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಗಳಲ್ಲಿ ರಾಜಕೀಯ ಗೋಷ್ಠಿಗಳನ್ನು ಕೂಡ ಸೇರಿಸಬೇಕು. ಯಾಕಂತಂದ್ರೆ ರಾಜಕಾರಣ ಕೂಡ ಒಂದು ಭಾಗ ಆಗಿರೋದ್ರಿಂದ ಅವರನ್ನು ಕೂಡ ಎಚ್ಚರಿಸುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನ ಚರ್ಚೆ ಮಾಡ್ತಾ ಇದ್ರು ಗುರುಗಳೇ. ಸಮ್ಮೇಳನಗಳಲ್ಲಿ ರಾಜಕೀಯ ಗೋಷ್ಠಿ ಸೇರಿಸುವಂತ ಅವಶ್ಯಕತೆ ಇದೆ ಅಂತ ತಮಗನ್ಸುತ್ತೆ ಗುರುಗಳೇ?
ಸೇರಬಾರ್ದು ಅಂತಿಲ್ಲ, ರಾಜಕೀಯ ಸೇರಬೇಕು, ಏನು ತಪ್ಪಿಲ್ಲ ಅದರಲ್ಲಿ. ಈಗ ಬೇರೆ ಬೇರೆ ಒಂದು ಧಾರ್ಮಿಕ ವಿಷಯದಲ್ಲಿ, ತಾತ್ವಿಕ ವಿಷಯದಲ್ಲಿ, ನೈತಿಕ ವಿಷಯಗಳಲ್ಲಿ, ವಿಜ್ಞಾನದ ವಿಷಯದಲ್ಲಿ, ಕೃಷಿ ವಿಷಯದಲ್ಲಿ, ಹೀಗೆ ಬೇರೆ ಬೇರೆ ಕ್ಷೇತ್ರದ ವಿಷಯಗಳು ಸಂಬಂಧಪಟ್ಟ ಗೋಷ್ಠಿಗಳಿರ್ತಾವೆ. ಹಾಗೆ ರಾಜಕೀಯವೂ ಒಂದು ಗೋಷ್ಠಿ ಇದ್ದರೆ ಏನು ತಪ್ಪಿಲ್ಲ. ಏಕೆಂದರೆ ರಾಜಕೀಯ ಬಿಟ್ಟು ಇವತ್ತು ನಿಮ್ಮ ಯಾವ ವ್ಯವಹಾರವೂ ನಡೆಯೋದಿಲ್ಲ. ಅದು ರಾಜಕೀಯ ತಪ್ಪೇನಿಲ್ಲ. ರಾಜಕೀಯದಲ್ಲಿರೋ ವ್ಯಕ್ತಿಗಳು ಮತ್ತಾರೋ ದೋಷ ಮಾಡಿದರೆ ರಾಜಕೀಯ ಸಿದ್ಧಾಂತ ಅದು ಶುದ್ಧವಾಗಿರಬೇಕಾದರೆ ಇಂಥ ವೇದಿಕೆಗಳಲ್ಲಿ ಬರಬೇಕು. ಅಲ್ಲಿ ಅವರಲ್ಲಿರೋ ದೋಷಗಳನ್ನು ಹಿಡಿಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತ ಏನು ತಪ್ಪಿಲ್ಲ. ಕೊನೆಯದಾಗಿ ಗುರುಗಳೇ, 3ನೇ ಬಾರಿಗೆ ನಮಗೆ ಈ ಥರದೊಂದು ನುಡಿ ಹಬ್ಬವನ್ನು ಆಚರಿಸುವಂಥ ಅವಕಾಶ ಸಿಕ್ಕಿದೆ ಗುರುಗಳ ಮಂಡ್ಯಕ್ಕೆ. ಮಂಡ್ಯದ ಬಗ್ಗೆ ನಿಮ್ಮ ಒಡನಾಟದ ಮಾತುಗಳು, ಮಂಡ್ಯಕ್ಕೂ ನಿಮ್ಗಿರ್ತಕ್ಕಂಥ ನೆಂಟು ಗುರುಗಳೇ, ನೆನ್ಪು ಮಾಡ್ಕೋಬೋದು ಗುರುಗಳೇ? ನಾನು ಮಂಡ್ಯಕ್ಕೆ ಬೇಕಾದಷ್ಟು ಸಲ ಬಂದಿದ್ದೇನೆ. ಶಂಕರಗೌಡರು ಇದ್ದಾಗ ನನಗೆ ನಿಕಟವಾದ ಇತ್ತು. ಶಂಕರೇಗೌಡರು, ಮಾದೇಗೌಡರು, ಸಿಂಗಾರಿಗೌಡರು, ಚೌಡಯ್ಯನವರು ಇಂಥವರೆಲ್ಲ ನನಗೆ ತುಂಬ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಗಲಿಂದ ನನಗೆ ಸಂಪರ್ಕ. ಕರ್ನಾಟಕ ಸಂಗಮ ನಮ್ಮ ಜಯಪ್ರಕಾಶ್ ಗೌಡರು, JT ವೀರಪ್ಪನವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಅಲ್ಲಿ ಅನೇಕ ಜನ, ಮತ್ತು ಅಲ್ಲಿ ತತ್ವಪದಕಾರರ ಸಮ್ಮೇಳನ ನಡೀತು ಮಂಡ್ಯದಲ್ಲಿ, ರುದ್ರಪ್ಪ ಅವ್ರ ಮಗ ಮಾಡಿದರು. ಆಮೇಲೆ ಜಯಶಂ ಪರಮಶಿವಯ್ಯ ಪ್ರಶಸ್ತಿ, ಶಂಕರೇಗೌಡ ಪ್ರಶಸ್ತಿ ನಾನೇ ಬಂದಿದ್ದೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಮತ್ತು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಕಾಲೇಜಿಗೆ ಬಂದಿದ್ದೆ. ಹೀಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡು ಅಲ್ಲಿರೋ ಅನೇಕ ಪ್ರಮುಖರ ಪರಿಚಯ ಆಗಿದೆ. ಅವರೆಲ್ಲರೂ ನನ್ನ ಬಗ್ಗೆ ತುಂಬ ಅಭಿಮಾನ ತೋರಿಸಿದ್ದಾರೆ. ನಾನು ಅವ್ರ ಬಗ್ಗೆ ಅಷ್ಟೇ ಆದರ ಇಟ್ಕೊಂಡಿದ್ದೇನೆ. ಹಾಗಾಗಿ ಮಂಡ್ಯ ನನಗೆ ಬಹಳ ದಿವಸಗಳಿಂದ ಸಂಬಂಧ ಇಟ್ಟಿರುವಂಥ ಸ್ಥಳ. ಮತ್ತು ಎಲ್ಲದಕ್ಕಿಂತ ವಿಶೇಷ ಅಂದರೆ ಮಂಡ್ಯ ಅಚ್ಚ ಕನ್ನಡದ ಜಿಲ್ಲೆ. ಯಾವುದು ಇನ್ನೂ ಕನ್ನಡ ಅಷ್ಟಾಗಿ ಕಲುಷಿತವಾಗಿಲ್ಲ. ಆದ್ದರಿಂದ ಸಹಜವಾದ ಅಭಿಮಾನ. ಕೊನೆಯದಾಗಿ ಗುರುಗಳೇ, 87ನೇ ಸಮ್ಮೇಳನಕ್ಕೆ ಸಿದ್ಧತೆ ನಡೀತಾ ಇದೆ ಗುರುಗಳೇ. ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಕನ್ನಡದ ಮನಸ್ಸುಗಳಿಗೆ, ಕನ್ನಡವನ್ನು ಪ್ರೀತಿಸುವಂಥ ಜನರಿಗೆ ನಿಮ್ಮ ಮಾತುಗಳೇ ವಾಹಿನಿ ಮೂಲಕ ನಾನು ಹೇಳೋದು ಏನಿದೆ, ಕನ್ನಡದ ಬಗ್ಗೆ ಎಲ್ಲರೂ ಅಭಿಮಾನ ಬೆಳೆಸ್ಕೊಳ್ಳಿ. ಕನ್ನಡ ಮಾತೃಭಾಷೆ, ಅದು ನಮಗೆ ಅನ್ನ ಕೊಡುವಂಥ ಭಾಷೆ, ನಮ್ಮ ಬದುಕು ಕಟ್ಟಿಕೊಡುವಂಥ ಭಾಷೆ. ಅದರ ಬಗ್ಗೆ ಎಲ್ಲರೂ ಅದರ ಸಂರಕ್ಷಣೆಗೆ, ಸಂವರ್ಧನೆಗೆ ಎಲ್ಲರೂ ಕೂಡ ಶ್ರಮಿಸಬೇಕು ಅಂತ ಹೇಳಿ, ಈಗ ಬರ್ತಕ್ಕಂಥ ನಾಳೆ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದರ ಸಿದ್ಧತೆಯನ್ನು ನಮ್ಮ ಮಂಡ್ಯದ ಬಂಧುಗಳು ಅತ್ಯಂತ ಆಸಕ್ತಿಯಿಂದ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರ ಶ್ರಮ ಸಾರ್ಥಕವಾಗೋ ಹಾಗೆ ನಾಡಿನಿಂದ ಬರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ಪೂರ್ಣ ಸಹಕಾರ ನೀಡಿ ಅದನ್ನು ಯಶಸ್ವಿಗೊಳಿಸಲಿ ಅಂಥೇಳಿ ನಾನು ಹಾರೈಸಿದೆ. ಖಂಡಿತ ಗುರುಗಳೇ, ನಾವು ಕೂಡ ಆ ಆಲೋಚನೆಯಲ್ಲೇ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀವಿ. ಇಷ್ಟು ಹೊತ್ತು ವಾಹಿನಿ ಜೊತೆ ಮುಕ್ತವಾಗಿ ಮಾತನಾಡಿದ್ದಕ್ಕೆ, ಈ ಥರದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳೇ, ಸಮಸ್ತ ಸಕ್ಕರೆ ನಾಡಿನ ಜನತೆ ಪರವಾಗಿ, ನಾಡಿನ ಜನತೆ ಪರವಾಗಿ ನಿಮಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದಾಗಿತ್ತು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗೋರು ಚೆನ್ನಬಸಪ್ಪರವರ ಜೊತೆಗಿನ ವಿಶೇಷ ಸಂದರ್ಶನ. ಈ ಸಂಚಿಕೆ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದು ನಮ್ಮ ಸೊಂಡ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.